ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಸ್ಟ್ರೋ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ಏನಾದರೂ ನಿಮಗೆ 11ನೇ ಭಾವದಲ್ಲಿ ಅಥವಾ 11ನೇ ಭಾವದ ಕಸ್ಪಲ್ ಸಬ್ಲೈಡ್ ಆಗಿ ಏನಾದರೂ ಬಂದಿದ್ದರೆ ನೀವು ಈ ರೀತಿ ಪರಿಹಾರನ ಮಾಡಿ. ಈ ರೀತಿ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಪಡಿತೀರಾ. ನಿಮಗೆ ಲಾಭ ಅಂಶ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೇನಾಗುತ್ತೆ, ಲಾಭ ಅಂಶ ಅನ್ನೋದು ಇಲ್ಲದಲ್ಲೇ ಇರ್ಬೋದು ಅಥವಾ ನಿಮಗೆ ಸಕ್ಸಸ್ ಅನ್ನೋದು ಸಿಗದಲ್ಲೇ ಇರ್ಬೋದು. ಈ ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. 11ನೇ ಭಾವದಲ್ಲಿ ಶನಿ ಇದ್ದಾನೆ ಅಥವಾ KP ಸಿಸ್ಟಮ್ ಪ್ರಕಾರ 11ನೇ ಭಾವದ ಕಸ್ಪಲ್ ಸಬ್ಲಾಡ್ ಅಥವಾ ಸ್ಟಾರ್ಲಾರ್ಡ್ ಆಗಿ ಶನಿ ಬಂದಿದ್ದರೆ, ಈ ರೀತಿ ನಿಮ್ಮ ಜೀವನದಲ್ಲಿ ಸಂಭವಿಸ್ತಿದ್ರೆ ನೀವು ಈ ರೀತಿ ಪರಿಹಾರನ ಮಾಡಿ ನೋಡಿ. ನಿಮ್ಮನೆ ಗೇಟ್ ಏನಾದರೂ ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಇದ್ದರೆ ಮೊದಲು ಆ ಗೇಟನ್ನು ತೆಗೆದಾಕ್ದ ನಂತರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು. ಆ ಗೇಟನ್ನ ಅಲ್ಲಿಂದ ತೆಗ್ದು ಬೇರೆ ದಿಕ್ಕಿನಲ್ಲಿ ನೀವು ಗೇಟನ್ನ ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಗೇಟನ್ನ ತೆಗ್ದು ನೀವು ಬೇರೆ ಕಡೆ ಇಡಿ. ಆನಂತರ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಸಮಸ್ಯೆಗಳು ಬರ್ತಾ ಇರ್ತವೆ, ಸಕ್ಸಸ್ ಅನ್ನೋದು ಸಿಗಲ್ಲ, ಲಾಭ ಅಂಶ ಅನ್ನೋದು ಸಿಗಲ್ಲ ನಿಮ್ಮ ಜೀವನದಲ್ಲಿ. ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಿದ್ರೆ ದಯವಿಟ್ಟು ಆ ಗೇಟು ಆ ದಿಕ್ಕಲ್ಲಿ ಇದ್ದರೆ ಮಾಡ್ತಾ ಇದನ್ನು ಮಾಡಿ. ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಗೇಟ್ ದಕ್ಷಿಣ ದಿಕ್ಕಲ್ಲಿದೆ, ಗೇಟು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ, ಸಕ್ಸಸ್ ಇಲ್ಲ, ನಮಗೆ 11ನೇ ಭಾವದಲ್ಲಿ ಶನಿದೇವರು ಇದ್ದಾನೆ, ಈ ರೀತಿ ಸಮಸ್ಯೆ ಇದ್ದರೆ ಮಾತ್ರ ಆ ಗೇಟನ್ನು ತೆಗ್ದು ಬೇರೆ ಕಡೆ ಹಾಕಿ ಅದನ್ನು ಕ್ಲೋಸ್ ಮಾಡಿ. ಆ ದಕ್ಷಿಣ ದಿಕ್ಕಲ್ಲಿ ಓಪನ್ ಏನು ಬಿಟ್ಟಿದ್ರು ಅದನ್ನು ಕ್ಲೋಸ್ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಸಕ್ಸಸ್ ನೋಡಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಈ ಪರಿಹಾರ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಪರಿಹಾರ ಮಾಡ್ಕೊಂಡಾದ ನಂತರ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.